Welcome to Physics Short Classes. In this video lecture, we are going to discuss about work energy theorem. If you are visiting my channel for the first time, please subscribe the channel. You can pause this video whenever you feel it is necessary. ಫಿಸಿಕ್ಸ್ ಕಾನ್ಸೆಪ್ಟ್ ಅನ್ನು ಕ್ಲಿಯರ್ ಆಗಿ ಅರ್ಥ ಮಾಡಿಕೊಳ್ಳಲು ನೀವು ವಿಡಿಯೋವನ್ನು ಪಾಸ್ ಮಾಡಿ ಕಾನ್ಸೆಪ್ಟ್ ಕ್ಲಿಯರ್ ಆದಮೇಲೆ ಮತ್ತೆ ರೀಪ್ಲೇ ಮಾಡಿ. Work done by a force is equal to the product of force and the component of the displacement in the direction of the force, and it is given by the expression W is equal to F into d cos theta, which is represented in vector form as F dot d, because both force and displacement are the vectors. Students, high school ಅಲ್ಲಿ ನೀವು ಕಲ್ತಿರಬಹುದು ವರ್ಕ್ ಡನ್ ಅಂತ ಹೇಳಿದ್ರೆ ಇದು ಫೋರ್ಸ್ ಮತ್ತೆ ಡಿಸ್ಪ್ಲೇಸ್ಮೆಂಟ್ ನ ಪ್ರಾಡಕ್ಟ್ ಅಂತ. ಈ ಕಾಸ್ ಥೀಟಾ ವ್ಯಾಲ್ಯೂ ಬರದೇ ಇರಬಹುದು. ವರ್ಕ್ ಡನ್ ಡಿಪೆಂಡ್ಸ್ ಆನ್ 3 ಫ್ಯಾಕ್ಟರ್ಸ್. ಒಂದು ಫೋರ್ಸ್, ಇನ್ನೊಂದು ಡಿಸ್ಪ್ಲೇಸ್ಮೆಂಟ್, ಮೂರನೇದು ಆಂಗಲ್ ಬಿಟ್ವೀನ್ ದ ಫೋರ್ಸ್ ಅಂಡ್ ದ ಡಿಸ್ಪ್ಲೇಸ್ಮೆಂಟ್. ನೋಡಿ, ಈ ಡಯಾಗ್ರಾಮ್ ಅಲ್ಲಿ ಏನಾಗಿದೆ ಅಂತಂದ್ರೆ ಒಂದು ಆಬ್ಜೆಕ್ಟ್ ಮೇಲೆ ಆಕ್ಟ್ ಆಗ್ತಿರುವಂತ ಫೋರ್ಸ್ ಈ ಡೈರೆಕ್ಷನ್ ಅಲ್ಲಿ ಇದೆ, ಬಟ್ ಡಿಸ್ಪ್ಲೇಸ್ಮೆಂಟ್ ಇಸ್ ನಾಟ್ ಅಲಾಂಗ್ ದ ಡೈರೆಕ್ಷನ್ ಆಫ್ ದ ಫೋರ್ಸ್. ಡಿಸ್ಪ್ಲೇಸ್ಮೆಂಟ್ ಇನ್ಯಾವುದೋ ಬೇರೆ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದೆ. ಈ ರೀತಿ ಫೋರ್ಸ್ ಮತ್ತೆ ಡಿಸ್ಪ್ಲೇಸ್ಮೆಂಟ್ ದೇ ಆರ್ ಮೇಕಿಂಗ್ ಅನ್ ಆಂಗಲ್ ಆಫ್ ಥೀಟಾ. ಹೈಸ್ಕೂಲ್ ಅಲ್ಲಿ ಕಲ್ತಿರೋ ಇಕ್ವೇಶನ್ ವರ್ಕ್ ಡನ್ ಈಕ್ವಲ್ ಟು ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ ಯಾವಾಗ ಸರಿ ಅಂತ ಹೇಳಿದ್ರೆ ಓನ್ಲಿ ವೆನ್ ಫೋರ್ಸ್ ಮತ್ತೆ ಡಿಸ್ಪ್ಲೇಸ್ಮೆಂಟ್ ಒಂದೇ ಡೈರೆಕ್ಷನ್ ಅಲ್ಲಿ ಇದ್ದಾವೆ. ಬಟ್ ಇಟ್ ಈಸ್ ನಾಟ್ ನೆಸೆಸರಿ ದಟ್ ಫೋರ್ಸ್ ಅಂಡ್ ಡಿಸ್ಪ್ಲೇಸ್ಮೆಂಟ್ ಶುಡ್ ಬಿ ಆಲ್ವೇಸ್ ಇನ್ ದ ಸೇಮ್ ಡೈರೆಕ್ಷನ್. ಫಾರ್ ಎಕ್ಸಾಂಪಲ್, ಕ್ಯಾರಮ್ ಆಡ್ತಿರ್ಬೇಕಿದ್ರೆ ನೀವು ಸ್ಟ್ರೈಕರ್ ಅನ್ನ ಈ ಡೈರೆಕ್ಷನ್ ಅಲ್ಲಿ, ದಟ್ ಈಸ್ ಇನ್ ದ ಡೈರೆಕ್ಷನ್ ಆಫ್ ದ ಫೋರ್ಸ್ ಬರ್ತಾ ಇದ್ದಾಗ ಕ್ಯಾರಮ್ ಪೀಸ್ ಇನ್ಯಾವುದೋ ಡೈರೆಕ್ಷನ್ ಅಲ್ಲಿ ಮೂವ್ ಆಗ್ಬೋದು. ಅಪ್ಲೈಡ್ ಫೋರ್ಸ್, ಡಿಸ್ಪ್ಲೇಸ್ಮೆಂಟ್, ಡಿಫರೆಂಟ್ ಡೈರೆಕ್ಷನ್ಸ್. ಆವಾಗ ನಮ್ಗೆ ಈ ಇಕ್ವೇಶನ್ ವಿ ಆರ್ ಮಲ್ಟಿಪ್ಲೈಯಿಂಗ್ ದ ಫೋರ್ಸ್ ಅಂಡ್ ಕಂಪೋನೆಂಟ್ ಆಫ್ ದ ಡಿಸ್ಪ್ಲೇಸ್ಮೆಂಟ್ ವಿಚ್ ಇಸ್ ಡಿ ಕಾಸ್ ಥೀಟಾ. ಫ್ರಮ್ ದಿಸ್ ಪಾಯಿಂಟ್ ವಿ ಹ್ಯಾವ್ ಡ್ರಾನ್ ಎ ಪರ್ಪೆಂಡಿಕ್ಯುಲರ್ ಟು ದ ಫೋರ್ಸ್. ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ಕ್ರಿಯೇಟ್ ಆಗಿದೆ. ಈ ರೈಟ್ ಆಂಗಲ್ ಟ್ರಯಾಂಗಲ್ ಅಲ್ಲಿ ಆಂಗಲ್ ಥೀಟಾ B is the hypotenuse. This side is the adjacent side to the angle. ಈ adjacent side is represented as d cos theta. ನೀವು ಇದ್ರ ಬಗ್ಗೆ ಮೋರ್ ಇನ್ಫಾರ್ಮೇಶನ್ ಬೇಕು ಅಂತ ಹೇಳಿದ್ರೆ ಮೈ ವಿಡಿಯೋ ಲೆಕ್ಚರ್ ಆನ್ ವೆಕ್ಟರ್ ಅಲ್ಜಿಬ್ರಾ ನೋಡ್ಬೋದು. ಅದರ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅಂಡ್ ಆಲ್ಸೋ ಮೇಲ್ಗಡೆ ಐ ಬಟನ್ ಅಲ್ಲಿ ಅವೈಲೇಬಲ್ ಇದೆ. We can see that the work done will depend on these 3 factors. ಒಂದು ಫೋರ್ಸ್ 0 ಇದ್ದಾಗ ವರ್ಕ್ 0, ಡಿಸ್ಪ್ಲೇಸ್ಮೆಂಟ್ 0 ಇದ್ದಾಗ ವರ್ಕ್ 0. ಫಾರ್ ಅನ್ ಎಕ್ಸಾಂಪಲ್, ಮೌಸ್ ಕರ್ಸರ್ ಇದ್ರ ಮೇಲೆ ನಾನು ಯಾವುದೇ ಫೋರ್ಸ್ ಅನ್ನು ಅಪ್ಲೈ ಮಾಡಲಿಲ್ಲ ಅಂತಂದ್ರೆ ವರ್ಕ್ ಡನ್ 0. ಫಾರ್ ಅನ್ ಎಕ್ಸಾಂಪಲ್, ನಾನು ಒಂದು ವಾಲ್ ಅನ್ನು ಪುಷ್ ಮಾಡ್ತಾ ಇದ್ದೇನೆ, ಐ ಆಮ್ ಅಪ್ಲೈಯಿಂಗ್ ದ ಫೋರ್ಸ್ ಬಟ್ ವಾಲ್ ಈಸ್ ನಾಟ್ ಮೂವಿಂಗ್, ದಟ್ ಮೀನ್ಸ್ ಡಿಸ್ಪ್ಲೇಸ್ಮೆಂಟ್ 0, ದೆನ್ ಆಲ್ಸೋ ವರ್ಕ್ ಡನ್ ಇಸ್ 0. ಬಟ್ ಈವನ್ ವೆನ್ ನಾನು ಫೋರ್ಸ್ ಅನ್ನು ಅಪ್ಲೈ ಮಾಡ್ತಿದ್ದೇನೆ, ಡಿಸ್ಪ್ಲೇಸ್ಮೆಂಟು ಆಗ್ತಾ ಇದೆ, ಆವಾಗಲೂ ವರ್ಕ್ ಡನ್ 0 ಆಗ್ಬೋದು. ಯಾವಾಗ? ಅಬ್ಸರ್ವ್ ದಿಸ್ ಕೇಸ್. ವೆನ್ ಫೋರ್ಸ್ ಅಂಡ್ ಡಿಸ್ಪ್ಲೇಸ್ಮೆಂಟ್ಸ್ ಆರ್ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್, ಆಂಗಲ್ ಬಿಟ್ವೀನ್ ದೆಮ್ 90 ಡಿಗ್ರಿ. ಕಾಸ್ ಥೀಟಾ ಎಷ್ಟಾಯಿತು? 0 ಆಯಿತು. ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ ಇಂಟು 0, ದಟ್ ವಿಲ್ ಬಿ ಈಕ್ವಲ್ ಟು 0. Anything into 0 will be equal to 0. So therefore, work done can also be 0 even though force and displacements are non-zero. Since work done is depending on the dot product or scalar product of 2 vectors, force and displacement, work is a scalar quantity and its dimension is 1 in mass, 2 in length, minus 2 in time. SI unit is joules. Now let us consider the kinetic energy. It is the energy possessed by an object by virtue of its motion. We know that kinetic energy of an object is a measure of work that can be done by the virtue of its motion. It is a scalar. Consider the example. On the object there is a red ball whose mass is represented as m, and if it is moving with a velocity v, the direction of the arrow like this, then
the kinetic energy will be is equal to half into mass into dot product of velocity with velocity, half mv square. Dimension and SI unit of kinetic energy is the same as that of the work done. ಈಗ ನಾವು ವರ್ಕ್ ಎನರ್ಜಿ ಥಿಯರಮ್ ಅನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ವಾಟ್ ಇಸ್ ದ ಸ್ಟೇಟ್ಮೆಂಟ್? It states that work done by a force on a body is equal to the change in its kinetic energy. ನೀವು ಯಾವುದೇ ಒಂದು ಆಬ್ಜೆಕ್ಟ್ ಮೇಲೆ ವರ್ಕ್ ಮಾಡಿದ್ರೆ ಆ ಆಬ್ಜೆಕ್ಟ್ ನ ಕೈನೆಟಿಕ್ ಎನರ್ಜಿ ಎಷ್ಟು ಚೇಂಜ್ ಆಗ್ತಾ ಇದೆಯೋ, ಸೊ ದಟ್ ಚೇಂಜ್ ಇನ್ ದ ಕೈನೆಟಿಕ್ ಎನರ್ಜಿ is equal to amount of work done by the force on the body. Let us see the mathematical proof. First, let us consider kinematic equation of motion. V square minus u square is equal to 2 into a dot d. U andre initial velocity, V final velocity, A and D, they are vectors and representing acceleration and displacement. Multiplying both sides with m by 2, we will get m by 2 into v square is equal to half m square. M by 2 into u square will be is equal to half mu square. M by 2 into 2ad, 2 ಮತ್ತೆ 2 cancel ಆಯಿತು, we will get ma dot d. From Newton's second law of motion, we know that mass into acceleration is nothing but the force. So therefore, we will have ma is equal to f dot d. Half mu square is representing the kinetic energy. So therefore, half into mass into square of the final velocity is representing the final kinetic energy, whereas half into m into square of the initial velocity is representing the initial kinetic energy. Hence, we have kf minus ki is equal to f dot e, which is nothing but the work done. That means the work done is equal to the change in the kinetic energy. That is the work energy theorem. Now let us consider the variable force. Before that, we need to understand the meaning of the variable force. ಇಲ್ಲಿಯವರೆಗೆ ನಾವು ಕಾನ್ಸ್ಟಂಟ್ ಫೋರ್ಸ್ ಅನ್ನು ಸ್ಟಡಿ ಮಾಡಿದ್ದೇವೆ. ದ ಎಕ್ಸ್ಪ್ರೆಷನ್ ಫಾರ್ ದ ವರ್ಕ್ ಡನ್ W is equal to F dot X or D, that is only valid for constant force. ನೋಡಿ, this is the graph representing the constant force. ನಾವು x axis ಅಲ್ಲಿ displacement represented as x, y axis ಅಲ್ಲಿ force represented as F ಪ್ಲಾಟ್ ಮಾಡ್ತಾ ಇದ್ದೇವೆ. Force is a function of displacement. X ಮೇಲೆ ಡಿಪೆಂಡ್ ಆಗಿದೆ. That's why we have represented it as f of x. ಯಾವಾಗ ಫೋರ್ಸ್ ಕಾನ್ಸ್ಟೆಂಟ್ ಇದೆಯೋ, throughout its displacement, value of the force is not changing. So that's why constant force is represented by a straight line parallel to the displacement axis. In reality, it is not necessarily the same in every case. The force can change with distance, and the force which changes with distance is called variable force. ನಾವು ಯಾವಾಗ ವೇರಿಯಬಲ್ ಫೋರ್ಸಿಗೆ ಗ್ರಾಫ್ ಅನ್ನು ಪ್ಲಾಟ್ ಮಾಡ್ತೇವೆ, ಆವಾಗ ದ ಗ್ರಾಫ್ obtained might be like this. ನೋಡಿ, ಆರ್ಟಿಕಲ್ ಇನಿಷಿಯಲ್ ಪೊಸಿಷನ್ xi ಅಲ್ಲಿದ್ದಾಗ ಫೋರ್ಸ್ ಇಷ್ಟಿದೆ, ಫೈನಲ್ ಪೊಸಿಷನ್ ರೀಚ್ ಆದಾಗ ಫೋರ್ಸ್ ಚೇಂಜ್ ಆಗಿದೆ, and throughout its displacement from xi to xf, the value of the force is changing. ಈಗ ವರ್ಕ್ ಡನ್ ಹ್ಯಾಕ್ ಫೈಂಡ್ ಔಟ್ ಮಾಡೋದು? ನೀವು ಯಾವ ವ್ಯಾಲ್ಯೂ ಫೋರ್ಸ್ ಅನ್ನು ತಗೊಳ್ತೀರಿ? at position A or at position B? No, ನೀವು ಯಾವುದನ್ನು ತಗೊಳ್ಳುವಾಗಿಲ್ಲ. whenever the variable forces are involved, ವರ್ಕ್ ಡನ್ ಅನ್ನ ಫೈಂಡ್ ಔಟ್ ಮಾಡಲಿಕ್ಕೆ ನಾವು ಇಂಟಿಗ್ರೇಷನ್ ಮೆಥಡ್ ಅನ್ನು ಯೂಸ್ ಮಾಡ್ತೇವೆ. ಈ ಕಾನ್ಸೆಪ್ಟ್ ತುಂಬಾ ಇಂಪಾರ್ಟೆಂಟ್. we are going to consider a certain point represented by this line. ಇದಕ್ಕೆ ಕರೆಸ್ಪಾಂಡಿಂಗ್ ಫೋರ್ಸ್ ಕಾನ್ಸ್ಟೆಂಟ್ ಇರ್ತವೆ. ಅದರ ನೆಕ್ಸ್ಟ್ ಇಮಿಡಿಯೇಟ್ ಪಾಯಿಂಟ್ ಅನ್ನು ತಗೊಳ್ತೇವೆ ನಾವು. ನೋಡಿ, ಮತ್ತೊಂದು ಸ್ಟ್ರೇಟ್ ಲೈನ್ ಬಂದಿದೆ. ಇವೆರಡು ಸ್ಟ್ರೇಟ್ ಲೈನ್ ಮಧ್ಯದಲ್ಲಿರುವ ಡಿಸ್ಟೆನ್ಸ್ ಅಲಾಂಗ್ ದ ಎಕ್ಸ್ ಆಕ್ಸಿಸ್, ದಟ್ ಈಸ್ ನೋನ್ ಆಸ್ ಡೆಲ್ಟಾ ಎಕ್ಸ್, ದಟ್ ಈಸ್ ಡಿಸ್ಪ್ಲೇಸ್ಮೆಂಟ್, ಸ್ಮಾಲ್ ಡಿಸ್ಪ್ಲೇಸ್ಮೆಂಟ್. Since these two lines are lying very close to each other, the displacement delta x will be very small, and also force almost constant ಬರ್ತದೆ. ಈ ರೀತಿ almost constant. When these two lines are, then we can use the expression work done is equal to force into displacement. ನಾವು
ಫಸ್ಟ್ ಲೈನ್ ಇಂದ ಸೆಕೆಂಡ್ ಲೈನಿಗೆ ಮೂವ್ ಆಗ್ಲಿಕ್ಕೆ ಎಷ್ಟು ವರ್ಕ್ ಡನ್ ಆಗ್ತಾ ಇದೆ ಅದನ್ನು ಫೈಂಡ್ ಔಟ್ ಮಾಡ್ತಿದ್ವಿ, ವಿಚ್ ಇಸ್ ರಿಪ್ರೆಸೆಂಟೆಡ್ ಆಸ್ ಡೆಲ್ಟಾ ಡಬ್ಲ್ಯೂ. ಇನಿಷಿಯಲ್ ಇಂದ ಫೈನಲ್ ಪೊಸಿಷನ್ಗೆ ಮೂವ್ ಆಗಬೇಕಿದ್ರೆ ಆಗ್ತಾ ಇರುವಂತ ವರ್ಕ್ ಅಲ್ಲ, ಎಫ್ ಆಫ್ ಎಕ್ಸ್ ಇಂಟು ಡೆಲ್ಟಾ ಎಕ್ಸ್. ನೌ ದ ಟೋಟಲ್ ವರ್ಕ್ ಡನ್ ಇನ್ ಡಿಸ್ಪ್ಲೇಸಿಂಗ್ ದ ಬಾಡಿ ಫ್ರಮ್ ಇನಿಷಿಯಲ್ ಪೊಸಿಷನ್ ಟು ಫೈನಲ್ ಪೊಸಿಷನ್ is obtained by adding successive rectangular areas in the graph. ಇಲ್ಲಿ ಅಬ್ಸರ್ವ್ ಮಾಡಿ, ಇದೇ ರೀತಿ ನಾವು ಎಂಟೈರ್ ಗ್ರಾಫ್ ಅನ್ನ ರೆಕ್ಟ್ಯಾಂಗ್ಯುಲರ್ ಏರಿಯಾಸ್ ಆಗಿ ಡಿವೈಡ್ ಮಾಡಿ ಅದು ಒಟ್ಟು ಏರಿಯಾಸ್ ಅನ್ನ ಆಡ್ ಮಾಡಿದ್ರೆ we will get the total work done. Mathematically it will be given by this equation. ನೋಡಿ, W is equal to summation of f of x into delta x. ಇಲ್ಲಿ ಮಾರ್ಕ್ ಮಾಡಿರುವಂತ ಏರಿಯಾ ರೀತಿ ಪ್ರತಿಯೊಂದು ರೆಕ್ಟ್ಯಾಂಗಲ್ಸ್ ಅನ್ನು ನಾವು ಆಡ್ ಮಾಡ್ತಾ ಹೋದಾಗ we will get the total work done. If the displacement approaches to 0, that means ಈ ಡೆಲ್ಟಾ ಎಕ್ಸ್ ತುಂಬಾ ಹತ್ರ ಇದ್ದಾವಾಗ, ತುಂಬಾ ಚಿಕ್ಕದು ಮಾಡಿದಾಗ ಆವಾಗ ಏನಾಗಿದೆ ಅಂತಂದ್ರೆ, so this work done will be equal to the area under the curve. So then when we put the limit delta x to 0 in the above equation, it will be represented by integration. Work done will be equal to integration of f of x dx between the limits xi to xi. ಇದು ತುಂಬಾ ಇಂಪಾರ್ಟೆಂಟ್ ಎಕ್ಸ್ಪ್ರೆಷನ್. ಯಾವಾಗ ನೀವು ವೇರಿಯಬಲ್ ಫೋರ್ಸ್ ಎನ್ಕೌಂಟರ್ ಮಾಡ್ತಿರೋ ಆವಾಗ ವಿ ಹ್ಯಾವ್ ಟು ಯೂಸ್ ದಿಸ್ ಮೆಥಡ್ ಫಾರ್ ಡಿಟರ್ಮಿನಿಂಗ್ ದ ವರ್ಕ್. ಫೋರ್ಸಿನ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿ ಇಂಟಿಗ್ರೇಷನ್ ಮಾಡಿದ್ರೆ ಇನ್ ದ ಗಿವನ್ ಇಕ್ವೇಶನ್ ವಿ ವಿಲ್ ಗೆಟ್ ದ expression for the work done. Now we are going to understand the work energy theorem for variable force. We already know that kinetic energy is equal to half mv square. If we differentiate the above equation with respect to time, we will get dk by dt, which is nothing but differentiating k with respect to time is equal to d by dt of half mv square. In this given equation, 1 by 2 and m are independent of the time. Only v square can be differentiated with respect to time, and hence we will get dk by dt is equal to m dv by dt into v. Nodi, d by dt of v square will be is equal to 2v into dv by dt. ಅದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ 2 in the numerator and 1 by 2 cancels each other. Therefore, ಇಲ್ಲಿ ನಿಮಗೆ 2 appear ಆಗ್ತಾ ಇಲ್ಲ. Using the Newton's second law, we know that mass into dv by dt, which is nothing but acceleration, mass into acceleration is equal to force. Hence, dk by dt will be is equal to force into velocity, or velocity is equal to dx by dt, that is rate of change of displacement. Substituting that, we get dk by dt is equal to f into dx by dt. dt and dt they will cancel, and hence we will get dk is equal to f dx. If we integrate this equation between initial position xi to final position xf, ನೋಡಿ ಇಲ್ಲಿ f of x dx ಅನ್ನ ನಾವು ಇನಿಷಿಯಲ್ ಪೊಸಿಷನ್ ಇಂದ ಫೈನಲ್ ಪೊಸಿಷನ್ಗೆ ಇಂಟಿಗ್ರೇಟ್ ಮಾಡಿದಾಗ, ಅದೇ ರೀತಿ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲೂ ಇನಿಷಿಯಲ್ ಕೈನೆಟಿಕ್ ಎನರ್ಜಿ ಕೆ ಐ ಅಟ್ ಇನಿಷಿಯಲ್ ಪೊಸಿಷನ್ ಎಕ್ಸ್ ಐ ಟು ಫೈನಲ್ ಪೊಸಿಷನ್ಗೆ ಎಕ್ಸ್ ಎಫ್ ಗೆ ಕೈನೆಟಿಕ್ ಎನರ್ಜಿ ಕೆ ಎಫ್ ಇಂಟಿಗ್ರೇಟ್ ಮಾಡಿದಾಗ ಯು ವಿಲ್ ಗೆಟ್ ಲೆಫ್ಟ್ ಹ್ಯಾಂಡ್ ಸೈಡ್ ವಿಲ್ ಬಿ ಈಕ್ವಲ್ ಟು ಕೆ ಎಫ್ ಮೈನಸ್ ಕೆ ಐ, ದಟ್ ವಿಲ್ ಬಿ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಬಿಟ್ವೀನ್ ದ ಲಿಮಿಟ್ xi to xi, and we know that this right hand side is nothing but the work done. Hence, again, even for the variable force, we have work done is equal to change in the kinetic energy. The work energy theorem is valid for both constant force and variable force. Thank you for watching the video. Subscribe the channel for more such interesting videos.